ಮೇಡಮ್, ಚಿತ್ರದುರ್ಗದಲ್ಲಿ BSI ಅಭಿಮಾನೋತ್ಸವ ನಿನ್ನೆಯಿಂದ ಲಕ್ಷಾಂತರ ಜನರು ಸೇರ್ತಾ ಇದ್ದಾರೆ. ನೀವು ಮಹಿಳಾ ಕಾರ್ಯಕರ್ತರನ್ನು ನೋಡ್ತಾ ಇದ್ದೀರಾ, ಹೇಗಿದೆ ಹುಮ್ಮಸ್? ನೋಡಿ, ಯಡಿಯೂರಪ್ಪನವರು ಇಂಥವ್ರಿಗೆ ಅಂತಲ್ಲ, ಒಟ್ಟು ಕರ್ನಾಟಕಕ್ಕೆ ಸಮಾಜದ ಎಲ್ಲ ಸಮುದಾಯಗಳಿಗೆ, ಎಲ್ಲ ವರ್ಗಗಳಿಗೆ ಎಲ್ಲರಿಗೂ ಅವರ ಬಗ್ಗೆ ಅಭಿಮಾನ ಅಪಾರವಾಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಜನ ಕಾಣಿಸ್ತಾ ಇದ್ದಾರೆ. ಈಗಿನ್ನೂ ಪ್ರಾಯಶಃ ಗಂಟೆ ಇನ್ನೂ 12 ಅಂತ ಅಂದ್ಕೋತೀನಿ. ಇನ್ನೊಂದು 1 ಅವರಲ್ಲಿ ಈ ಜನಸ್ತೋಮವನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅಂದ್ಕೋತೀನಿ. BSI ಯಡಿಯೂರಪ್ಪನವರು 50 ವರ್ಷಗಳ ಹಿಂದೆ ರ್ಯಾಲಿಗಳು ಮಾಡ್ತಿದ್ದಾಗ ಈ 300-500 ಜನ ಕೂಡ ಸೇರ್ತಿರಲಿಲ್ಲ. ಇವತ್ತು ಲಕ್ಷಾಂತರ ಜನ ಸೇರ್ತಿದ್ದಾರೆ. ಅವರ ಹೋರಾಟ ಸಾಕ್ಷಿ. ನಿನ್ನೆ ಕೆಲವು ಹಳೆ ಕಾರ್ಯಕರ್ತರೆಲ್ಲ ಜ್ಞಾಪಿಸ್ಕೋತಾ ಇದ್ರು ಯಾವ ರೀತಿ ಅವ್ರು ಪ್ರಾರಂಭ ಮಾಡೋದು ಅಂದರೆ ಪಂಚಾಯಿತಿ ಮಟ್ಟದಿಂದ ಇವತ್ತು ದೇಶದ ಮಟ್ಟಿಗೆ, ರಾಜ್ಯದ ಮಟ್ಟಿಗೆ ಅವರು ಇಡೀ ವಿಶ್ವದಲ್ಲೇ ಕನ್ನಡಿಗರಾಗಿ ಹೆಸರುವಾಸಿ ಆಗಿರುವಂಥದ್ದು. ಅದರ ಹಿಂದೆ ಅವರ ಪರಿಶ್ರಮ ಮತ್ತು ಅವರ ದಿಟ್ಟತನ. ಯಡಿಯೂರಪ್ಪನವರು ಅವರು ಸೋತರು ಗೆದ್ದರು ಧೃತಿಗೆಡಲ್ಲ, ಅದು ನಮಗೆ ಬಹಳ ಪ್ರೇರಣೆ. ಅವರು ಸೋತಾಗಲೂ ಅಷ್ಟೇ ಹೋರಾಟದ ಕಿಚ್ಚು ಅವರಲ್ಲಿರುತ್ತೆ, ಗೆದ್ದು ಮುಖ್ಯಮಂತ್ರಿಗಳಾದರೂ ಅಷ್ಟೇ ಸಮಾಜಕ್ಕೆ ಮಾಡಬೇಕು ಅನ್ನೋದು ಅವರ ಮನಸ್ಥಿತಿ. ಅದನ್ನು ನೋಡಿ ನಮಗೆ ಪ್ರಾಯಶಃ ಇಂಥ ವಿಶಿಷ್ಟವಾದ ವ್ಯಕ್ತಿತ್ವ ಈ ಹಿಂದೆ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಇರಲಿಲ್ವೇನೋ, ಮುಂದೇನೂ ಬರೋದಿಲ್ವೇನೋ ಅಂತ ಅನ್ಸುತ್ತೆ. ಯಡಿಯೂರಪ್ಪನವ್ರನ್ನ ನೋಡಿದ್ರೆ ಸ್ವಲ್ಪ ಸಿಡುಕು ಸ್ವಭಾವ, ಸ್ವಲ್ಪ ಅವ್ರ ಕೋಪ ಮೂಗಲ್ಲೇ ಇರುತ್ತೆ ಅಂತ ಅನಿಸುತ್ತೆ. ನೀವು ನೋಡಿದಾಗ ಅವರು ಸರಳತೆನ ಹೇಗೆ? ಪ್ರೀತಿ ಇದ್ದಲ್ಲೇ ಕೋಪ ಇರುತ್ತೆ ಅಂತ ನನಗನ್ಸುತ್ತೆ. ಅವ್ರಿಗೆ ಕಾರ್ಯಕರ್ತರು ಅಂದರೆ ಅವ್ರು ನೋಡಿ, ಇವತ್ತು ಬೆಳಗ್ಗೆ ನಡೆದಿದ್ದು ಹೇಳ್ತೀನಿ. ಏನಿಲ್ಲ, 1000 ಜನ ಅವ್ರ ಸುತ್ತ ನಿಂತಿದ್ರು. ನಾವು ಒಳಗೆ ಹೋದ್ವಿ ಅವ್ರನ್ನ ವಿಶ್ ಮಾಡೋಣ ಅಂತ. ತಿಂಡಿ ಆಯ್ತಾ ಅಂತ ಕೇಳಿದ್ರು. ಆ ಗಲಾಟೆಯಲ್ಲಿ ಅಂದರೆ ದಟ್ ಈಸ್ ಹಿಸ್ ನೇಚರ್. ಅವರು ಅತ್ಯಂತ ಸರಳ ವ್ಯಕ್ತಿ. ಮತ್ತು ಕಾರ್ಯಕರ್ತರು ಅಂದರೆ ಪ್ರೀತಿ, ಕೆಲಸ ಮಾಡೋರು ಅಂದರೆ ಅವ್ರಿಗೆ ಬಹಳ ಇಷ್ಟ. ಯಾರೇ ಒಂದು ಸಲಹೆ ಕೊಟ್ಟರು ಯಡಿಯೂರಪ್ಪನವ್ರು ಸ್ವೀಕರಿಸ್ತಾರೆ. ನೀವು ಸಲಹೆ ಕೊಟ್ಟಾಗ ಯಾವ ರೀತಿ ಇತ್ತು ಮೇಡಮ್? ನೀವು ಭೇಟಿಯಾದಾಗ ನಿಮ್ಮ ಮನವಿಗಳನ್ನ ಏನಾದರೂ ಕೊಟ್ಟಾಗ ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ? ಅಲ್ಲ, ಅವರು ಕಾರ್ ನಿಲ್ಲಿಸಿ ಎಷ್ಟೋ ಸತಿ ಸ್ಪಂದಿಸಿದ್ದಾರೆ ಬಡವರಿಗೆ. ಆ ಥರದ ವ್ಯಕ್ತಿ.